ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ರಂಜು. ಮೀನು ಪ್ರಿಯರಿಗೆಲ್ಲ ಸುಲಭವಾಗಿರುವಂತಹ ರುಚಿಯಾದ ನಮ್ಮನೆ ಸ್ಪೆಷಲ್ ಮೀನು ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಈ ಮೀನು ಸಾಂಬಾರ್ ಮಾಡೋದಕ್ಕೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿದ್ರೆ ಸಾಕಾಗುತ್ತೆ. ಕೆಲವೇ ನಿಮಿಷದಲ್ಲಿ ಈ ಮೀನು ಸಾಂಬಾರ್ ರೆಡಿಯಾಗಿಬಿಡುತ್ತೆ. ಬನ್ನಿ, ಸುಲಭವಾಗಿ ರುಚಿಯಾಗಿರುವಂತಹ ಈ ಮೀನು ಸಾಂಬಾರನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವಾಗ ಮೀನು ಸಾಂಬಾರು ಹೇಗೆ ಮಾಡೋದಂತ ಈ ಸ್ಪೆಷಲ್ ಮೀನು ಸಾಂಬಾರು ನೋಡ್ಕೊಂಬರೋಣ. ನಾನಿಲ್ಲಿ ಮೀನು ಸಾಂಬಾರು ಮಾಡೋದಕ್ಕೆ 1 kg ಮೀನನ್ನ ತೊಗೊಂಡಿದ್ದೀನಿ. ಜಿಲೇಬಿ ಮೀನು. ಇದನ್ನು ಮ್ಯಾರಿನೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಹಾಕಿ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಇದ್ರ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿರ್ಕೋಬೇಕು. ಇದನ್ನು 1 ಗಂಟೆಗಳ ಕಾಲ ಫುಲ್ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಬೇಕು. ಇದನ್ನು ನೀಟಾಗಿ ಎಲ್ಲ ಫುಲ್ ಎಲ್ಲದಕ್ಕೂ ಉಪ್ಪು ಖಾರ ಹತ್ತೋ ಥರ ನೀಟಾಗಿ ಇಟ್ಬಿಟ್ಟು 1 ಗಂಟೆ ತನಕ ಸೈಡಲ್ಲಿ ಇಟ್ಬಿಡೋಣ. ಇವಾಗ ನಾವು ಅದ್ರ ಜೊತೆಗೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನಕಾಯಿ, ಹೆಚ್ಚಿಟ್ಕೊಂಡಿರುವಂತಹ ತೆಂಗಿನಕಾಯಿ, ನಾನು 2 ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ನೆಕ್ಸ್ಟು 1 ಕಪ್ಪಷ್ಟು ಕೊತ್ತಂಬರಿ, 1-2 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಟೊಮೊಟೊ ಆಮೇಲೆ ಬೇಕಾದರೂ ಹಾಕ್ಬೋದು, ಇವಾಗಲೇ ಬೇಕಂದ್ರೂ ಹಾಕ್ಬೋದು. ಇಲ್ಲಿ ನಾನು ಚಿಲ್ಲಿ ಪೌಡರು ಮನೆಯಿಂದ ಮಾಡಿರುವಂತಹ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮಿಕ್ಸ್ ಆಗಿರುವಂತಹ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆ 1 ಇಂಚ್ ಶುಂಠಿ, 2-3 ಲವಂಗ ಹಾಕಿದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ರುಬ್ಕೊಂಬರಬೇಕು. ಚೆನ್ನಾಗಿ ರುಬ್ಕೊಂಬಂದ ನಂತರ ಇದು ಒಗ್ಗರಣೆಗೆ ಅರ್ಧ ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಅದರಲ್ಲಿ ಸೇರಿಸ್ಬಿಡೋಣ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ನೀಟಾಗಿ ನೋಡ್ಕೊಳ್ಳಿ. ಆಮೇಲೆ ಇದಕ್ಕೆ ಆಲ್ರೆಡಿ ಫಿಶ್ಗೂ ಕೂಡ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಸಾಲ್ಟ್ ಹಾಕಿದ್ವಿ. ಇದ್ರ ಜೊತೆ ಬೇಕಂದರೆ ನೀವು ಸ್ವಲ್ಪ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಅದ್ರ ಜೊತೆ 1 ಟೇಬಲ್ ಸ್ಪೂನಷ್ಟು ಫಿಶ್ ಮಸಾಲೆ ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇವಾಗ ಫಿಶ್ ಸಾಂಬಾರು ಯಾವತ್ತಿದ್ರೂ ತೆಳ್ಳಗಿರಬೇಕು. ತುಂಬ ತಿಕ್ಕಾಗಿ ಇದ್ದರೆ ಅದು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ತೆಳ್ಳಗಿದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ನೋಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ನೀರು ಅಂತ. ನನಗೆ ಈ ಕನ್ಸಿಸ್ಟೆನ್ಸಿಯಾಗಿ ನೀರು ಕರೆಕ್ಟಾಗಿದೆ. ನಾನು ಇಷ್ಟೇ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಅದು ಒಂದು ಕುದಿ ಬರೋ ಗಂಟ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಬರೋಣ. ನೆಕ್ಸ್ಟು ಇದು ಬೆಂದಿದೆ ನೋಡಿ, ಎಲ್ಲ ಫುಲ್ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬೇಕಂದರೆ ನೀವು ಒಂದು ಸಲ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಇವಾಗಲೇ ಉಪ್ಪು ಎಲ್ಲ ಹುಳಿ ಎಲ್ಲ ಚೆನ್ನಾಗಿದೆಯಾ ಅಂತ. ನೆಕ್ಸ್ಟ್ ಇವಾಗ ನಾವು 1 ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಆ ಫಿಶ್ನ ಇದರೊಳಗಡೆ ಒಂದೊಂದಾಗಿ ಎತ್ತಿ ಹಾಕಬೇಕು. ಒಂದೊಂದೇ ಹಾಕೋಣ. ಇಲ್ಲ ಅಂತಂದರೆ ಅದು ಒಂದೇ ಸಲ ಹಾಕಿದರೆ ಅದು ನೀಟಾಗಿ ಎಲ್ಲ ಇದಾಗೋಗುತ್ತೆ. ಅದಕ್ಕೋಸ್ಕರ ಒಂದೊಂದನ್ನೇ ಎತ್ತಿ ಫಿಶ್ನ ಅದರೊಳಗಡೆ ಹಾಕಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ಒಂದೊಂದೇ ಫಿಶ್ನ ಸಾಂಬಾರೊಳಗೆ ಸೇರಿಸ್ಬಿಟ್ಟು ಒಂದು ಸಲ ಎಲ್ಲ ಫುಲ್ಲು ಸಾಂಬಾರಲ್ಲಿ ಎಲ್ಲ ಡಿಪ್ ಮಾಡಬೇಕು ಫಿಶೆಲ್ಲ. ಇದನ್ನ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಸ್ಮಾಲು ಉರಿ ಇಟ್ಕೊಂಡ್ಬಿಟ್ಟು ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಬರೋಣ. ಬೇಯಿಸ್ಕೊಂಡ ನಂತರ ನೋಡಿ ಹೇಗಿದೆ ಅಂತ. ಬೆಂದಿದೆ ಇವಾಗ ಎಲ್ಲ ಫುಲ್ಲು. ಈ ರೀತಿ ಫಿಶ್ ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇರುವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ಆ ರೀತಿ ಇದೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ಥರ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ.